ಕೋಟೆ ನಾಡಿನಲ್ಲಿ ಬಂಜಾರ ಯುವತಿಯರು ನೋವು ನಲಿವು ಹಂಚಿಕೊಳ್ಳುವ ವಿಶೇಷ ಹಬ್ಬವನ್ನು ಆಚರಿಸುತ್ತಾರೆ. ಚಿತ್ರದುರ್ಗದಲ್ಲಿ ವಿಶೇಷ ದೀಪಾವಳಿ ಆಚರಣೆ. ನೋವು ನಲಿವು ಹಂಚಿಕೊಳ್ಳುವ ಯುವತಿಯರು. ಹೀಗೆ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಕೈಯಲ್ಲಿ ಬುಟ್ಟಿ ಹಿಡಿದು ಹೂ ತರಲು ಹೊರಟಿರುವ ಯುವತಿಯರು, ಹಾಡು ಹಾಡುತ್ತಾ ಹೂ ಕೀಳುತ್ತಿರೋ ಮದುವೆ ಹೊಸ್ತಿಲಲ್ಲಿರುವ ಸುಂದರಿಯರು, ದೇವಸ್ಥಾನದ ಮುಂದೆ ಸಖತ್ತಾಗಿ ಸ್ಟೆಪ್ ಹಾಕಿ ಬಂಜಾರ ಸಮುದಾಯದ ಸಂಪ್ರದಾಯದಂತೆ ದೀಪಾವಳಿ ಆಚರಿಸುತ್ತಿರುವ ಹೆಣ್ಮಕ್ಕಳು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗ ತಾಲೂಕಿನ ಮದಕರಿಪುರ ಲಂಬಾಣಿಹಟ್ಟಿಯಲ್ಲಿ ಬುಡಕಟ್ಟು ಸಂಸ್ಕೃತಿಯ ಲಂಬಾಣಿ ಸಮುದಾಯದಲ್ಲಿ ದೀಪಾವಳಿ ಹಾಗೂ ಹಿರಿಯರ ಹಬ್ಬವನ್ನ ವಿಶೇಷವಾಗಿ ಆಚರಿಸುತ್ತಿರುವ ದೃಶ್ಯಗಳಿವು. ಎಷ್ಟು ದೂರದ ಊರು ಬೇಕಾದರೂ ಇರಲಿ, ದೀಪಾವಳಿ ಹಬ್ಬಕ್ಕಂತೂ ಊರಿಗೆ ಬಂದೇ ಬರ್ತಾರಂತೆ. ಇದೇ ದಿನ ಹಿರಿಯರ ಹಬ್ಬವನ್ನು ಆಚರಿಸ್ತಾರೆ. ಹೀಗಾಗಿ ಸಂಜೆ ಹೊತ್ತಿನಲ್ಲಿ ಗ್ರಾಮದ ಸೇವಾಲಾಲ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮುತ್ತೈದೆಯರು ಮನೆ ಮನೆಗೂ ತೆರಳಿ ದೀಪದ ಬೆಳಕು ಹಂಚುತ್ತಾರೆ. ಮರುದಿನ ಊರಿನ ಕನ್ಯೆಯರೆಲ್ಲ ಸೇರಿ ಪೂಜೆಗಾಗಿ ತಂಗಟಿ ಹೂ ತರಲು ಕಾಡಿಗೆ ತೆರಳುತ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮದ ದೇವರ ಗುಡಿ ಬಳಿ ಸೇರಿದ ಮಹಿಳೆಯರು ಅತ್ಯಂತ ಸಂಭ್ರಮ ಸಡಗರದಿಂದ ಮೈ ಚಳಿಯನ್ನು ಬಿಟ್ಟು ನರ್ತಿಸುತ್ತಾರೆ. ಹಾಡು ನೃತ್ಯದೊಂದಿಗೆ ಊರ ಗಡಿವರೆಗೆ ಬಂದು ಕನ್ಯೆಯರನ್ನು ಬೀಳ್ಕೊಡುತ್ತಾರೆ. ಅಲ್ಲಿ ರಂಭೆ, ಊರ್ವಶಿ, ಮೇನಕೆಯರನ್ನ ಮೀರಿಸುವ ಬೆಡಗಿಯರು ಬಲು ಶ್ರದ್ಧೆಯಿಂದ ದೀಪಾವಳಿಯನ್ನ ಆಚರಿಸುತ್ತಾರೆ. ಅದು ಅವರ ಪಾಲಿಗೆ ಬರೀ ದೀಪಾವಳಿ ಹಬ್ಬ ಅಷ್ಟೇ ಅಲ್ಲ, ಒಲವು, ಚೆಲವು, ಸ್ನೇಹ, ಪ್ರೀತಿ, ಭಾವನೆ, ಭಾತೃತ್ವ, ನೋವು ನಲಿವು, ಸುಖ ದುಃಖ, ಬಂಧ ಅನುಬಂಧಗಳ ಸಮ್ಮಿಲನ. ಲಂಬಾಣಿ ತಾಂಡಾದ ಕನ್ಯಾಮಣಿಗಳು 1 ತಿಂಗಳುಗಳ ಕಾಲ ದೀಪಾವಳಿಯನ್ನ ಆಚರಿಸುತ್ತಾರಂತೆ. ನಿತ್ಯವೂ ಒಂದೆಡೆ ಸೇರಿ ಪೂಜೆ, ಪ್ರಾರ್ಥನೆ ಸಲ್ಲಿಸುವುದು, ಪರಸ್ಪರ ಸುಖ ದುಃಖಗಳನ್ನ ಹಂಚಿಕೊಳ್ಳುತ್ತಾರೆ. ಇದಾದ ನಂತರ ಮನೆ ಮನೆಗೆ ತೆರಳಿ ದೀಪದ ಬೆಳಕು ಹಂಚಿ ದೀಪಾವಳಿಯ ಶುಭಾಶಯ ಕೋರುತ್ತಾರೆ. ಪ್ರತಿ ಮನೆಗೂ ಹೋಗಿ ಅವ್ರ ಹಿರಿಯರ ಆಶೀರ್ವಾದ ಜೊತೆಗೆ ಆ ಹೂವು ಮತ್ತು ಸಗಣಿನ ಪ್ರತಿ ಬಾಗಿಲಿಗೂ ಕೂಡ ಹಾಕಿ ಅವ್ರು ಪೂಜೆ ಮಾಡಿರ್ತಾರಲ್ಲ, ಹಿರಿಯರ್ದಂತಲೇ ಇದು ಹಿರಿಯರ ಪೂಜೆ ಅಂತಲೂ ಹೇಳ್ಬೋದು. ಆ ಪೂಜೆ ಮಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ಸಗಣಿ ಮತ್ತು ಹೂವು ಕಿತ್ಕೊಂಡ್ಬಂದಿರೋದು ಹಾಕಿ ನಾವು ಅವ್ರ ಆಶೀರ್ವಾದ ಪಡೆಯೋಕ್ಕೋಸ್ಕರ ಹೋಗ್ತೀವಿ. ಸಂಜೆನೂ ಅಷ್ಟೇ ದೀಪ ಮತ್ತು ನೀರು ತೊಗೊಂಡೋಗಿ ಬೆಳಗಿ ಅದನ್ನು ಬಾಗಿಲಿಗೆ ಅಂದರೆ ಕೊನೆ ಬಾಗಿಲಿಗೆ ಹಾಕಿ ಬರ್ತೀವಿ. 2 ದಿನ ದೀಪಾವಳಿ ಆಚರಣೆ ಮಾಡ್ತೀವಿ. ನಿನ್ನೆ ನೈಟ್ ಮೇರಾ ಅಂತ ಮಾಡ್ತೀವಿ. ಎಲ್ಲರೂ ಮನೆಗೆ ಹೋಗಿ ಎಲ್ಲರ ಮನೆಗೂ ಮೇರಾ ಅಂತ ಮಾಡಿ ಹಿರಿಯರ ಆಶೀರ್ವಾದ ತಗೊಂಡು ಅವ್ರ ಮನೆಯಲ್ಲೆಲ್ಲ ಅವ್ರ ಹೆಸರು ಹೇಳಿ ಹಾಡು ಹೇಳ್ಕೊತ ಎಲ್ಲ ಮೇರಾ ಅಂತ ಮಾಡಿ ಬರ್ತೀವಿ. ಆಮೇಲೆ ಬೆಳಗ್ಗೆ ಎದ್ದು ಹೋಗಿ ಹೊಲದಲ್ಲೆಲ್ಲ ತಂಗಟೆ ಹೂವು ತಗೊಂಡು ಮತ್ತು ಸಗಣಿ ತಗೊಂಡು ಮನೆಗೆ ಹೋಗಿ ಬಾಗ್ಲ ಹತ್ರ, ಅಡುಗೆ ಮನೆ ಹತ್ರ ಮತ್ತು ದೇವ್ರ ಹತ್ರ ಎಲ್ಲ ಇಟ್ಟು ಅವ್ರ ಮನೆಯಲ್ಲಿರೋದೆಲ್ಲ ಹೆಸರು ಹೇಳಿ ಆಶೀರ್ವಾದ ತಗೊಂಡು ಮತ್ತು ನಾವು ಮುಂದಿನ ದಿನಗಳು ಚೆನ್ನಾಗಿರ್ಬೇಕಂತ ಆಶೀರ್ವಾದ ತಗೊಂಡು ಅವರಿಗೆಲ್ಲ ಹಾರೈಸಿ ಬರ್ತೀವಿ. ಈ ಹುಡುಗಿಯರು ತಂಗಟಿ ಹೂವು ತಂದ ನಂತರವೇ ಮನೆಯಲ್ಲಿ ಪೂಜೆ ಪುನಸ್ಕಾರ ಶುರುವಾಗ್ತದೆ. ಪಾಂಡವರು ಮುಡಿಗೇರಿಸಿಕೊಂಡಿದ್ದ ತಂಗಟಿ ಹೂ ಮನೆಯಲ್ಲಿದ್ದರೆ ಶಾಂತಿ, ಸಂಪತ್ತು, ಸಮೃದ್ಧಿ ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ ಅನ್ನೋ ನಂಬಿಕೆ ಬುಡಕಟ್ಟು ಸಮುದಾಯದ ಜನರಲ್ಲಿದೆ. ಲಂಬಾಣಿ ಸಮುದಾಯ ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ದೀಪಾವಳಿ ಆಚರಣೆಯನ್ನ ಇಂದಿಗೂ ಮುಂದುವರಿಸಿಕೊಂಡು ಸಾಗಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಕೋಟೆ ನಾಡಿನಲ್ಲಿ ಬಂಜಾರ ಯುವತಿಯರು ನೋವು ನಲಿವು ಹಂಚಿಕೊಳ್ಳುವ ವಿಶೇಷ ಹಬ್ಬವನ್ನು ಆಚರಿಸುತ್ತಾರೆ. ಚಿತ್ರದುರ್ಗದಲ್ಲಿ ವಿಶೇಷ ದೀಪಾವಳಿ ಆಚರಣೆ. ನೋವು ನಲಿವು ಹಂಚಿಕೊಳ್ಳುವ ಯುವತಿಯರು. ಹೀಗೆ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಕೈಯಲ್ಲಿ ಬುಟ್ಟಿ ಹಿಡಿದು ಹೂ ತರಲು ಹೊರಟಿರುವ ಯುವತಿಯರು, ಹಾಡು ಹಾಡುತ್ತಾ ಹೂ ಕೀಳುತ್ತಿರೋ ಮದುವೆ ಹೊಸ್ತಿಲಲ್ಲಿರುವ ಸುಂದರಿಯರು, ದೇವಸ್ಥಾನದ ಮುಂದೆ ಸಖತ್ತಾಗಿ ಸ್ಟೆಪ್ ಹಾಕಿ ಬಂಜಾರ ಸಮುದಾಯದ ಸಂಪ್ರದಾಯದಂತೆ ದೀಪಾವಳಿ ಆಚರಿಸುತ್ತಿರುವ ಹೆಣ್ಮಕ್ಕಳು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗ ತಾಲೂಕಿನ ಮದಕರಿಪುರ ಲಂಬಾಣಿಹಟ್ಟಿಯಲ್ಲಿ ಬುಡಕಟ್ಟು ಸಂಸ್ಕೃತಿಯ ಲಂಬಾಣಿ ಸಮುದಾಯದಲ್ಲಿ ದೀಪಾವಳಿ ಹಾಗೂ ಹಿರಿಯರ ಹಬ್ಬವನ್ನ ವಿಶೇಷವಾಗಿ ಆಚರಿಸುತ್ತಿರುವ ದೃಶ್ಯಗಳಿವು. ಎಷ್ಟು ದೂರದ ಊರು ಬೇಕಾದರೂ ಇರಲಿ, ದೀಪಾವಳಿ ಹಬ್ಬಕ್ಕಂತೂ ಊರಿಗೆ ಬಂದೇ ಬರ್ತಾರಂತೆ. ಇದೇ ದಿನ ಹಿರಿಯರ ಹಬ್ಬವನ್ನು ಆಚರಿಸ್ತಾರೆ. ಹೀಗಾಗಿ ಸಂಜೆ ಹೊತ್ತಿನಲ್ಲಿ ಗ್ರಾಮದ ಸೇವಾಲಾಲ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮುತ್ತೈದೆಯರು ಮನೆ ಮನೆಗೂ ತೆರಳಿ ದೀಪದ ಬೆಳಕು ಹಂಚುತ್ತಾರೆ.
ಮರುದಿನ ಊರಿನ ಕನ್ಯೆಯರೆಲ್ಲ ಸೇರಿ ಪೂಜೆಗಾಗಿ ತಂಗಟಿ ಹೂ ತರಲು ಕಾಡಿಗೆ ತೆರಳುತ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮದ ದೇವರ ಗುಡಿ ಬಳಿ ಸೇರಿದ ಮಹಿಳೆಯರು ಅತ್ಯಂತ ಸಂಭ್ರಮ ಸಡಗರದಿಂದ ಮೈ ಚಳಿಯನ್ನ ಬಿಟ್ಟು ನರ್ತಿಸುತ್ತಾರೆ. ಹಾಡು ನೃತ್ಯದೊಂದಿಗೆ ಊರ ಗಡಿವರೆಗೆ ಬಂದು ಕನ್ಯೆಯರನ್ನು ಬೀಳ್ಕೊಡುತ್ತಾರೆ. ಅಲ್ಲಿ ರಂಭೆ, ಊರ್ವಶಿ, ಮೇನಕೆಯರನ್ನ ಮೀರಿಸುವ ಬೆಡಗಿಯರು ಬಲು ಶ್ರದ್ಧೆಯಿಂದ ದೀಪಾವಳಿಯನ್ನ ಆಚರಿಸುತ್ತಾರೆ. ಅದು ಅವರ ಪಾಲಿಗೆ ಬರೀ ದೀಪಾವಳಿ ಹಬ್ಬ ಅಷ್ಟೇ ಅಲ್ಲ, ಒಲವು, ಚೆಲವು, ಸ್ನೇಹ, ಪ್ರೀತಿ, ಭಾವನೆ, ಭಾತೃತ್ವ, ನೋವು, ನಲಿವು, ಸುಖ, ದುಃಖ, ಬಂಧ, ಅನುಬಂಧಗಳ ಸಮ್ಮಿಲನ. ಲಂಬಾಣಿ ತಾಂಡಾದ ಕನ್ಯಾಮಣಿಗಳು 1 ತಿಂಗಳುಗಳ ಕಾಲ ದೀಪಾವಳಿಯನ್ನ ಆಚರಿಸುತ್ತಾರಂತೆ. ನಿತ್ಯವೂ ಒಂದೆಡೆ ಸೇರಿ ಪೂಜೆ, ಪ್ರಾರ್ಥನೆ ಸಲ್ಲಿಸೋದು, ಪರಸ್ಪರ ಸುಖ ದುಃಖಗಳನ್ನ ಹಂಚಿಕೊಳ್ಳುತ್ತಾರೆ. ಇದಾದ ನಂತರ ಮನೆ ಮನೆಗೆ ತೆರಳಿ ದೀಪದ ಬೆಳಕು ಹಂಚಿ ದೀಪಾವಳಿಯ ಶುಭಾಶಯ ಕೋರುತ್ತಾರೆ. ಪ್ರತಿ ಮನೆಗೂ ಹೋಗಿ ಅವ್ರ ಹಿರಿಯರ ಆಶೀರ್ವಾದ ಜೊತೆಗೆ ಆ ಹೂವು ಮತ್ತು ಸಗಣಿನ ಪ್ರತಿ ಬಾಗಿಲಿಗೂ ಕೂಡ ಹಾಕಿ ಅವ್ರು ಪೂಜೆ ಮಾಡಿರ್ತಾರಲ್ಲ ಹಿರಿಯರ್ದಂತೇಳಿ, ಇದು ಹಿರಿಯರ ಪೂಜೆ ಅಂತಲೂ ಹೇಳ್ಬೋದು. ಆ ಪೂಜೆ ಮಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ಸಗಣಿ ಮತ್ತು ಹೂವು ಕಿತ್ಕೊಂಡ್ಬಂದಿರೋದು ಹಾಕಿ ನಾವು ಅವ್ರ ಆಶೀರ್ವಾದ ಪಡೆಯೋಕ್ಕೋಸ್ಕರ ಹೋಗ್ತೀವಿ. ಸಂಜೆನೂ ಅಷ್ಟೇ ದೀಪ ಮತ್ತು ನೀರು ತೊಗೊಂಡೋಗಿ ಬೆಳಗಿ ಅದನ್ನು ಬಾಗಿಲಿಗೆ ಅಂದರೆ ಕೊನೆ ಬಾಗಿಲಿಗೆ ಹಾಕಿ ಬರ್ತೀವಿ. 2 ದಿನ ದೀಪಾವಳಿ ಆಚರಣೆ ಮಾಡ್ತೀವಿ. ನಿನ್ನೆ ನೈಟ್ ಮೇರಾ ಅಂತ ಮಾಡ್ತೀವಿ. ಎಲ್ಲರೂ ಮನೆಗೆ ಹೋಗಿ ಎಲ್ಲರ ಮನೆಗೂ ಮೇರಾ ಅಂತ ಮಾಡಿ ಹಿರಿಯರ ಆಶೀರ್ವಾದ ತಗೊಂಡು ಅವ್ರ ಮನೆಯಲ್ಲೆಲ್ಲ ಹೆಸರು ಹೇಳಿ ಹಾಡು ಹೇಳ್ಕೊತ ಎಲ್ಲ ಮೇರಾ ಅಂತ ಮಾಡಿ ಬರ್ತೀವಿ. ಆಮೇಲೆ ಬೆಳಗ್ಗೆ ಎದ್ದು ಹೋಗಿ ಹೊಲದಲ್ಲೆಲ್ಲ ತಂಗಟೆ ಹೂವು ತಗೊಂಡು ಮತ್ತು ಸಗಣಿ ತಗೊಂಡು ಮನೆಗೆ ಹೋಗಿ ಬಾಗ್ಲ ಹತ್ರ, ಅಡುಗೆ ಮನೆ ಹತ್ರ ಮತ್ತು ದೇವ್ರ ಹತ್ರ ಎಲ್ಲ ಇಟ್ಟು ಅವ್ರ ಮನೆಯಲ್ಲಿರೋದೆಲ್ಲ ಹೆಸರು ಹೇಳಿ ಆಶೀರ್ವಾದ ತಗೊಂಡು ಮತ್ತು ನಾವು ಮುಂದಿನ ದಿನಗಳು ಚೆನ್ನಾಗಿರ್ಬೇಕಂತ ಆಶೀರ್ವಾದ ತಗೊಂಡು ಅವರಿಗೆಲ್ಲ ಹಾರೈಸಿ ಬರ್ತೀವಿ. ಈ ಹುಡುಗಿಯರು ತಂಗಟಿ ಹೂವು ತಂದ ನಂತರವೇ ಮನೆಯಲ್ಲಿ ಪೂಜೆ ಪುನಸ್ಕಾರ ಶುರುವಾಗ್ತದೆ. ಪಾಂಡವರು ಮುಡಿಗೇರಿಸಿಕೊಂಡಿದ್ದ ತಂಗಟಿ ಹೂ ಮನೆಯಲ್ಲಿದ್ದರೆ ಶಾಂತಿ, ಸಂಪತ್ತು, ಸಮೃದ್ಧಿ ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ ಅನ್ನೋ ನಂಬಿಕೆ ಬುಡಕಟ್ಟು ಸಮುದಾಯದ ಜನರಲ್ಲಿದೆ. ಲಂಬಾಣಿ ಸಮುದಾಯ ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ದೀಪಾವಳಿ ಆಚರಣೆಯನ್ನ ಇಂದಿಗೂ ಮುಂದುವರಿಸಿಕೊಂಡು ಸಾಗಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಕೋಟೆ ನಾಡಿನಲ್ಲಿ ಬಂಜಾರ ಯುವತಿಯರು ನೋವು ನಲಿವು ಹಂಚಿಕೊಳ್ಳುವ ವಿಶೇಷ ಹಬ್ಬವನ್ನು ಆಚರಿಸ್ತಾರೆ. ಚಿತ್ರದುರ್ಗದಲ್ಲಿ ವಿಶೇಷ ದೀಪಾವಳಿ ಆಚರಣೆ. ನೋವು ನಲಿವು ಹಂಚಿಕೊಳ್ಳುವ ಯುವತಿಯರು. ಹೀಗೆ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಕೈಯಲ್ಲಿ ಬುಟ್ಟಿ ಹಿಡಿದು ಹೂ ತರಲು ಹೊರಟಿರುವ ಯುವತಿಯರು, ಹಾಡು ಹಾಡುತ್ತಾ ಹೂ ಕೀಳುತ್ತಿರೋ ಮದುವೆ ಹೊಸ್ತಿಲಲ್ಲಿರುವ ಸುಂದರಿಯರು, ದೇವಸ್ಥಾನದ ಮುಂದೆ ಸಖತ್ತಾಗಿ ಸ್ಟೆಪ್ ಹಾಕಿ ಬಂಜಾರ ಸಮುದಾಯದ ಸಂಪ್ರದಾಯದಂತೆ ದೀಪಾವಳಿ ಆಚರಿಸುತ್ತಿರುವ ಹೆಣ್ಮಕ್ಕಳು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗ ತಾಲೂಕಿನ ಮದಕರಿಪುರ ಲಂಬಾಣಿಹಟ್ಟಿಯಲ್ಲಿ. ಬುಡಕಟ್ಟು ಸಂಸ್ಕೃತಿಯ ಲಂಬಾಣಿ ಸಮುದಾಯದಲ್ಲಿ ದೀಪಾವಳಿ ಹಾಗೂ ಹಿರಿಯರ ಹಬ್ಬವನ್ನ ವಿಶೇಷವಾಗಿ ಆಚರಿಸುತ್ತಿರುವ ದೃಶ್ಯಗಳಿವು. ಎಷ್ಟು ದೂರದ ಊರು ಬೇಕಾದರೂ ಇರಲಿ, ದೀಪಾವಳಿ ಹಬ್ಬಕ್ಕಂತೂ ಊರಿಗೆ ಬಂದೇ ಬರ್ತಾರಂತೆ. ಇದೇ ದಿನ ಹಿರಿಯರ ಹಬ್ಬವನ್ನು ಆಚರಿಸ್ತಾರೆ. ಹೀಗಾಗಿ ಸಂಜೆ ಹೊತ್ತಿನಲ್ಲಿ ಗ್ರಾಮದ ಸೇವಾಲಾಲ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮುತ್ತೈದೆಯರು ಮನೆ ಮನೆಗೂ ತೆರಳಿ ದೀಪದ ಬೆಳಕು ಹಂಚುತ್ತಾರೆ. ಮರುದಿನ ಊರಿನ ಕನ್ಯೆಯರೆಲ್ಲ ಸೇರಿ ಪೂಜೆಗಾಗಿ ತಂಗಟಿ ಹೂ ತರಲು ಕಾಡಿಗೆ ತೆರಳುತ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮದ ದೇವರ ಗುಡಿ ಬಳಿ ಸೇರಿದ ಮಹಿಳೆಯರು ಅತ್ಯಂತ ಸಂಭ್ರಮ ಸಡಗರದಿಂದ ಮೈ ಚಳಿಯನ್ನ ಬಿಟ್ಟು ನರ್ತಿಸುತ್ತಾರೆ. ಹಾಡು ನೃತ್ಯದೊಂದಿಗೆ ಊರ ಗಡಿವರೆಗೆ ಬಂದು ಕನ್ಯೆಯರನ್ನು ಬೀಳ್ಕೊಡುತ್ತಾರೆ. ಅಲ್ಲಿ ರಂಭೆ, ಊರ್ವಶಿ, ಮೇನಕೆಯರನ್ನ ಮೀರಿಸುವ ಬೆಡಗಿಯರು ಬಲು ಶ್ರದ್ಧೆಯಿಂದ ದೀಪಾವಳಿಯನ್ನ ಆಚರಿಸುತ್ತಾರೆ. ಅದು ಅವರ ಪಾಲಿಗೆ ಬರೀ ದೀಪಾವಳಿ ಹಬ್ಬ ಅಷ್ಟೇ ಅಲ್ಲ, ಒಲವು, ಚೆಲವು, ಸ್ನೇಹ, ಪ್ರೀತಿ, ಭಾವನೆ, ಭಾತೃತ್ವ, ನೋವು, ನಲಿವು, ಸುಖ, ದುಃಖ, ಬಂಧ, ಅನುಬಂಧಗಳ ಸಮ್ಮಿಲನ. ಲಂಬಾಣಿ ತಾಂಡಾದ ಕನ್ಯಾಮಣಿಗಳು 1 ತಿಂಗಳುಗಳ ಕಾಲ ದೀಪಾವಳಿಯನ್ನ ಆಚರಿಸುತ್ತಾರಂತೆ. ನಿತ್ಯವೂ ಒಂದೆಡೆ ಸೇರಿ ಪೂಜೆ, ಪ್ರಾರ್ಥನೆ ಸಲ್ಲಿಸೋದು, ಪರಸ್ಪರ ಸುಖ ದುಃಖಗಳನ್ನ ಹಂಚಿಕೊಳ್ಳುತ್ತಾರೆ. ಇದಾದ ನಂತರ ಮನೆ ಮನೆಗೆ ತೆರಳಿ ದೀಪದ ಬೆಳಕು ಹಂಚಿ ದೀಪಾವಳಿಯ ಶುಭಾಶಯ ಕೋರುತ್ತಾರೆ. ಪ್ರತಿ ಮನೆಗೂ ಹೋಗಿ ಅವ್ರ ಹಿರಿಯರ ಆಶೀರ್ವಾದ ಜೊತೆಗೆ ಆ ಹೂವು ಮತ್ತು ಸಗಣಿನ ಪ್ರತಿ ಬಾಗಿಲಿಗೂ ಕೂಡ ಹಾಕಿ ಅವ್ರು ಪೂಜೆ ಮಾಡಿರ್ತಾರಲ್ಲ ಹಿರಿಯರ್ದಂತೇಳಿ, ಇದು ಹಿರಿಯರ ಪೂಜೆ ಅಂತಲೂ ಹೇಳ್ಬೋದು. ಆ ಪೂಜೆ ಮಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ಸಗಣಿ ಮತ್ತು ಹೂವು ಕಿತ್ಕೊಂಡ್ಬಂದಿರೋದು ಹಾಕಿ
ನಾವು ಅವ್ರ ಆಶೀರ್ವಾದ ಪಡೆಯೋಕ್ಕೋಸ್ಕರ ಹೋಗ್ತೀವಿ. ಸಂಜೆನೂ ಅಷ್ಟೇ ದೀಪ ಮತ್ತು ನೀರು ತೊಗೊಂಡೋಗಿ ಬೆಳಗಿ ಅದನ್ನು ಬಾಗಿಲಿಗೆ ಅಂದರೆ ಕೊನೆ ಬಾಗಿಲಿಗೆ ಹಾಕಿ ಬರ್ತೀವಿ. 2 ದಿನ ದೀಪಾವಳಿ ಆಚರಣೆ ಮಾಡ್ತೀವಿ. ನಿನ್ನೆ ನೈಟ್ ಮೇರಾ ಅಂತ ಮಾಡ್ತೀವಿ. ಎಲ್ಲರೂ ಮನೆಗೆ ಹೋಗಿ ಎಲ್ಲರ ಮನೆಗೂ ಮೇರಾ ಅಂತ ಮಾಡಿ ಹಿರಿಯರ ಆಶೀರ್ವಾದ ತಗೊಂಡು ಅವ್ರ ಮನೆಯಲ್ಲೆಲ್ಲ ಹೆಸರು ಹೇಳಿ ಹಾಡು ಹೇಳ್ಕೊತ ಎಲ್ಲ ಮೇರಾ ಅಂತ ಮಾಡಿ ಬರ್ತೀವಿ. ಆಮೇಲೆ ಬೆಳಗ್ಗೆ ಎದ್ದು ಹೋಗಿ ಹೊಲದಲ್ಲೆಲ್ಲ ತಂಗಟೆ ಹೂವು ತಗೊಂಡು ಮತ್ತು ಸಗಣಿ ತಗೊಂಡು ಮನೆಗೆ ಹೋಗಿ ಬಾಗ್ಲ ಹತ್ರ, ಅಡುಗೆ ಮನೆ ಹತ್ರ ಮತ್ತು ದೇವ್ರ ಹತ್ರ ಎಲ್ಲ ಇಟ್ಟು ಅವ್ರ ಮನೆಯಲ್ಲಿರೋರೆಲ್ಲ ಹೆಸರು ಹೇಳಿ ಆಶೀರ್ವಾದ ತಗೊಂಡು ಮತ್ತು ನಾವು ಮುಂದಿನ ದಿನಗಳು ಚೆನ್ನಾಗಿರ್ಬೇಕಂತ ಆಶೀರ್ವಾದ ತಗೊಂಡು ಅವರಿಗೆಲ್ಲ ಹಾರೈಸಿ ಬರ್ತೀವಿ. ಈ ಹುಡುಗಿಯರು ತಂಗಟಿ ಹೂವು ತಂದ ನಂತರವೇ ಮನೆಯಲ್ಲಿ ಪೂಜೆ ಪುನಸ್ಕಾರ ಶುರುವಾಗ್ತದೆ. ಪಾಂಡವರು ಮುಡಿಗೇರಿಸಿಕೊಂಡಿದ್ದ ತಂಗಟಿ ಹೂ ಮನೆಯಲ್ಲಿದ್ದರೆ ಶಾಂತಿ, ಸಂಪತ್ತು, ಸಮೃದ್ಧಿ ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ ಅನ್ನೋ ನಂಬಿಕೆ ಬುಡಕಟ್ಟು ಸಮುದಾಯದ ಜನರಲ್ಲಿದೆ. ಲಂಬಾಣಿ ಸಮುದಾಯ ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ದೀಪಾವಳಿ ಆಚರಣೆಯನ್ನ ಇಂದಿಗೂ ಮುಂದುವರಿಸಿಕೊಂಡು ಸಾಗಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.